ಓಂ ಶಾಂತಿ. ಈ ದಿನ ನಾವು ಈ ಸಾಕಾರ ಶರೀರದಿಂದ ಅತೀತರಾಗಿ ಅಶರೀರಿ ಸ್ಥಿತಿಯಲ್ಲಿ ಸ್ಥಿತರಾಗುವ ಅಭ್ಯಾಸವನ್ನು ಮಾಡೋಣ. ಬಾಬ್ದಾದ ಈ ದಿನ ನಮಗೆ ಈ ಒಂದು ಆತ್ಮಿಕ ಡ್ರಿಲ್ ಮಾಡಿಸ್ತಿದ್ದಾರೆ. ಯಾಕೆ ಅಂದರೆ ನಮ್ಮೆಲ್ಲರಿಗೂ ಸಹ ಗೊತ್ತಿದೆ, ಅಂತಿಮದಲ್ಲಿ ನಾವು ಒಂದು ಸೆಕೆಂಡಲ್ಲಿ ನಾವು ಶರೀರವನ್ನು ಬಿಟ್ಟು ಅಶರೀರಿಯಾಗಿ ನಾವು ಹೋಗ್ಬೇಕಾಗತ್ತೆ, ಮನೆಗೆ ಹೊರಡಬೇಕಾಗತ್ತೆ. ಈಗಿಂದ ನಾವು ಈ ಅಭ್ಯಾಸ ನಾವು ಮಾಡಿಲ್ಲ ಅಂದರೆ, ಶರೀರದ ಬಂಧನದಲ್ಲೇ ನಾವು ಸಿಕ್ಕಾಕೊಂಡಿದ್ದೀವಿ ಅಂದರೆ, ಅಂತಿಮದಲ್ಲಿ ಆ ಒಂದು ಶರೀರ ನಮ್ಮನ್ನು ಸೆಳೆಯುತ್ತೆ. ಅದರ ಮೇಲೆ ಇರೋ ಮೋಹ ಮಮಕಾರ ನಮ್ಮನ್ನು ಬಂಧಿಸಿಬಿಡುತ್ತೆ. ಅದಕ್ಕೋಸ್ಕರ ಈಗಿಂದಲೇ ನಾನು ಆತ್ಮನಾಗಿದ್ದೀನಿ, ಈ ಶರೀರ ಅಲ್ಲ, ನಾನು ಅಶರೀರಿ ಆತ್ಮ, ನಿರಾಕಾರಿ ಆತ್ಮ ಅನ್ನೋ ಸ್ಮೃತಿಯಲ್ಲಿ ಶರೀರಕ್ಕೆ ಅತೀತವಾಗಿ ಅಶರೀರಿಯಾಗಿ ಪರಂಧಾಮದ ನಿವಾಸಿಯಾಗುವಂತಹದ್ದು, ಒಂದು ಕ್ಷಣದಲ್ಲಿ ಪರಂಧಾಮ ನಿವಾಸಿಯಾಗುವಂಥದ್ದು. ಮತ್ತೆ ಪರಂಧಾಮದಿಂದ ಮತ್ತೆ ಶರೀರದಲ್ಲಿ ಬಂದು ಈಶ್ವರೀಯ ಸೇವಾದಾರಿಯಾಗಿ, ಈಶ್ವರೀಯ ಸೇವಾರ್ಥವಾಗಿ, ವಿಶ್ವ ಕಲ್ಯಾಣಕ್ಕಾಗಿ ಶರೀರದಲ್ಲಿ ಅವತರಣೆಯಾಗುವಂಥದ್ದು. ಈ ಒಂದು ಅಭ್ಯಾಸವನ್ನು ಬಾಬಾ ಮಾಡಿ ಅಂತ ಹೇಳಿದ್ದಾರೆ. ಈ ಅಭ್ಯಾಸ ನಮಗೆ ಪಕ್ಕಾ ಆಗಿದೆ ಅಂದಾಗ, ಇದರಲ್ಲಿ ನಾವು ಪಕ್ಕಾ ಆಗಿದ್ದೀವಿ ಎಂದಾಗ ಅಂತಿಮದಲ್ಲಿ ನಾವು ಪಾಸ್ ಆಗೋದಕ್ಕೆ ಸಾಧ್ಯ ಆಗತ್ತೆ. ಶರೀರದ ಬಂಧನ, ಇದರಿಂದ ನಾವು ಮುಕ್ತರಾಗಬೇಕಲ್ವಾ? ಯಾಕೆಂದ್ರೆ ನಮಗೆ ತುಂಬಾ ಬಂಧನ ಇರುವಂತಹದ್ದು ಆತ್ಮಕ್ಕೆ ಶರೀರದ ಜೊತೆನೆ. ಶರೀರದ ಜೊತೆ ಲೆಕ್ಕಾಚಾರನೂ ಜಾಸ್ತಿ ಇದೆ. ನಾವು ಶರೀರದ ಒಂದು ಅಭಿಮಾನದಲ್ಲಿ ಅರ್ಧಕಲ್ಪದಿಂದ, ದ್ವಾಪರ ಯುಗದಿಂದ ನಾವು ಬಂದಿದ್ದೀವಿ. ಅದು ತುಂಬ ಕಠಿಣ ಸಂಸ್ಕಾರ ಆಗಿದೆ. ಲೆಕ್ಕಾಚಾರನೂ ಅಷ್ಟು ಕಠಿಣವಾಗಿದೆ. ಆ ಬಂಧನದಿಂದ, ಆ ಪಂಜರದಿಂದ ನಮ್ಮನ್ನು ನಾವು ಬಿಡಿಸ್ಕೋಬೇಕು. ಶರೀರ ಅನ್ನೋ ಪಂಜರದ ಬಂಧನದಿಂದ ನಾವು ಬಿಡುಗಡೆ ಆಗಬೇಕು. ಪಂಜರದ ಪಕ್ಷಿ ಆಗಬಾರದು, ಹಾರುವ ಪಕ್ಷಿ ಆಗಬೇಕು. ಯಾಕೆಂದ್ರೆ ನಮ್ಮ ನಿಜವಾದಂತಹ ರೂಪ ಆತ್ಮನೇ ಆಗಿದೆ, ನಾವು ಶರೀರ ಅಲ್ಲ. ಈ ಶರೀರ ಆತ್ಮಕ್ಕೆ ಒಂದು ವಸ್ತ್ರ ಆಗಿದೆ. ಈ ಕರ್ಮಕ್ಷೇತ್ರದಲ್ಲಿ ಶರೀರ ಇಲ್ಲ ಅಂದ್ರೆ ನಾವು ಕರ್ಮಗಳನ್ನು ಮಾಡಕ್ಕಾಗೋದಿಲ್ಲ, ಮಾತಾಡಕ್ಕಾಗೋದಿಲ್ಲ. ಹಾಗಾಗಿ ಕರ್ಮಗಳನ್ನ ಮಾಡೋದಕ್ಕೋಸ್ಕರ ಈ ಶರೀರ ಅನ್ನುವಂಥದ್ದು ನಿಮಿತ್ತ ಆಗಿದೆ ಆತ್ಮಕ್ಕೆ. ನಾವು ಇದರ ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಈಗ ಈ ಬಂಧನವನ್ನ ನಾವು ಬಿಡಿಸ್ಕೋಬೇಕು ಅಂದ್ರೆ ನಾನು ಪರಂಧಾಮ ನಿವಾಸಿ ಆಗ್ಬೇಕು, ಶಿವ ಪರಮಾತ್ಮನ ಸಂತಾನ ಆಗ್ಬೇಕು, ಅಶರೀರಿ ಆಗಿರ್ಬೇಕು. ಬಾಬಾ ಎಷ್ಟೋ ಸರಿ ಹೇಳಿದ್ದಾರೆ, ಈ ಶರೀರ ಸೇವಾರ್ಥವಾಗಿದೆ, ಈಶ್ವರಿಯ ಸೇವೆಗೋಸ್ಕರ ನಾನು ನಿಮಗೆ ಈ ಹಳೆಯ ಪತಿತ ಶರೀರಕ್ಕೆ, ಬಲಹೀನವಾದ ಶರೀರಕ್ಕೆ ಶಕ್ತಿಯನ್ನು ತುಂಬಿ ನಾನು ನಿಮಗೆ ಮರುಜೀವ ಜನ್ಮ ಪಡ್ಕೊಂಡಾಗ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಬಾಬಾ. ಇದನ್ನ ನಾವು ಕೇವಲ ಒಂದು ಸಾಧನವಾಗಿ ನಾವು ಬಳಸ್ಕೋಬೇಕು. ಸೇವೆಯನ್ನ ಮಾಡೋದಕ್ಕೆ ಇದು ಒಂದು ಶರೀರ ಸಾಧನ ಆಗಿದೆ, ಸ್ವಪುರುಷಾರ್ಥಕ್ಕೆ ಇದು ಒಂದು ಸಾಧನ ಆಗಿದೆ, ವಿಶ್ವ ಕಲ್ಯಾಣ ಮಾಡೋದಕ್ಕೆ ಇದು ಒಂದು ಸಾಧನ ಆಗಿದೆ ಅಂತ ನಾವು ಭಾವಿಸಬೇಕಾಗಿದೆ. ನನ್ನ ಮನೆ ಪರಂಧಾಮ, ನನ್ನ ತಂದೆ ತಾಯಿ ಸರ್ವ ಸಂಬಂಧ ಬಂಧು ಬಳಗ ಎಲ್ಲ ಶಿವಬಾಬಾ.
ಪಾರಲೌಕಿಕ ತಂದೆನೇ ನನಗೆ ಸರ್ವಸ್ವ ಆಗಿದ್ದಾರೆ. ನನ್ನ ಮನೆ ಪರಂಧಾಮ. ನನ್ನ ಮನಸ್ಸು ಬುದ್ಧಿ ಸದಾ ಪರಂಧಾಮದಲ್ಲೇ ಇರಬೇಕು. ಕೇವಲ ಸೇವಾರ್ಥವಾಗಿ ಕರ್ಮಗಳನ್ನು ಮಾಡುವ ಸಲುವಾಗಿ ನಾವು ಶರೀರದಲ್ಲಿ ಅವತರಣೆಯಾಗಬೇಕು. ಬಾಬಾ ಹೇಳ್ತಾರೆ, ನೀವು ನನ್ನ ಮಕ್ಕಳು, ಸಂಗಮ ಯುಗದ ಬ್ರಾಹ್ಮಣ ಆತ್ಮಗಳು, ನೀವು ಅವತರಿತ ಆತ್ಮಗಳು. ನಾನು ಹೇಗೆ ದಿವ್ಯ ಜನ್ಮವನ್ನು ಪಡ್ಕೊಂಡಿದ್ದೀನಿ, ನೀವು ಹಾಗೆ ದಿವ್ಯ ಜನ್ಮವನ್ನು ಪಡ್ಕೊಂಡಿದ್ದೀರಾ, ಬ್ರಾಹ್ಮಣ ಜನ್ಮವನ್ನು ಪಡ್ಕೊಂಡಿದ್ದೀರಾ. ನೀವು ಇಲ್ಲಿ ಸೇವಾರ್ಥವಾಗಿ ಇದ್ದೀರಾ. ಸೇವೆಯ ಒಂದು ಪಾತ್ರವನ್ನು ನೀವು ಮಾಡ್ತಿದ್ದೀರಾ. ಸ್ವಕಲ್ಯಾಣ, ವಿಶ್ವ ಕಲ್ಯಾಣ ಜೊತೆಗೆ ಈ ಪಾತ್ರ ನಡೀತಾ ಇದೆ ಅಂತ ಹೇಳಿದ್ದಾರೆ ಬಾಬಾ. ಆದ್ದರಿಂದ ನಾವು ಈ ಅಭ್ಯಾಸವನ್ನ ಮಾಡೋಣ. ಬಾಪ್ದಾದ ಈ ದಿನ ನಮಗೆ ಈ ಒಂದು ಆತ್ಮಿಕ ಡ್ರಿಲ್ ಅನ್ನ ಮಾಡಿಸ್ತಿದ್ದಾರೆ. ನಾನು ಮಧುವನ ನಿವಾಸಿ, ಶ್ರೇಷ್ಠ ಬ್ರಾಹ್ಮಣ ಆತ್ಮನಾಗಿದ್ದೀನಿ. ಈ ಸಾಕಾರ ವತನವಾಸಿಯಾಗಿದ್ದೀನಿ. ಸ್ವಲ್ಪ ಸಮಯಕ್ಕೋಸ್ಕರ ಈಶ್ವರಿಯ ಸೇವಾದಾರಿಯಾಗಿ, ಈಶ್ವರಿಯ ಸೇವಾರ್ಥವಾಗಿ ನಾನು ಇಲ್ಲಿ ಈಶ್ವರಿಯ ಸೇವೆಯನ್ನ ಮಾಡೋದಕ್ಕೆ ನಿಮಿತ್ತ ಆಗಿದ್ದೀನಿ. ಸಾಕಾರ ಒಂದು ಸ್ವರೂಪ, ಬ್ರಾಹ್ಮಣ ಸ್ವರೂಪದಲ್ಲಿ ಸ್ಥಿತರಾಗಿ ಶರೀರಕ್ಕೆ, ಈ ಸಾಕಾರ ಪ್ರಪಂಚಕ್ಕೆ ಮನಸ್ಸು ಬುದ್ಧಿಯಿಂದ ಅತೀತ ಆಗಿ ನಾನು ಆತ್ಮ ಅಶರೀರಿ, ಕೇವಲ ಅಶರೀರಿಯಾಗಿದ್ದೀನಿ, ನಿರಾಕಾರಿಯಾಗಿದ್ದೀನಿ, ನಿರಾಕಾರಿ ಪ್ರಪಂಚದ ನಿವಾಸಿಯಾಗಿದ್ದೀನಿ, ನಿರಾಕಾರಿ ವತನವಾಸಿ. ಒಂದು ಕ್ಷಣದಲ್ಲಿ ಪರಂಧಾಮವನ್ನು ತಲುಪಿ ಅಲ್ಲಿ ಪರಂಧಾಮದ ಒಂದು ಅನಾದಿ ಸ್ವರೂಪದ ಸ್ಮೃತಿಯಲ್ಲಿ ಸ್ಥಿತರಾಗಿ ಮತ್ತೆ ಈಶ್ವರಿಯ ಸೇವಾರ್ಥವಾಗಿ, ಈಶ್ವರಿಯ ಸೇವಾದಾರಿಯಾಗಿ ಈ ಒಂದು ಸಾಕಾರ ಪ್ರಪಂಚದಲ್ಲಿ ಬಾಬಾರವರು ಕೊಟ್ಟಿರುವಂತಹ ಸಾಕಾರ ಶರೀರದಲ್ಲಿ ಭ್ರುಕುಟಿಯ ಮಧ್ಯೆ ಅವತರಣೆಯಾಗ್ತಾ ಇದ್ದೀನಿ. ನಾನು ಅವತರಿತ ಆತ್ಮ ಅಂತ ಮತ್ತೆ ಅವತರಣೆಯಾಗುವಂಥದ್ದು, ಪ್ರವೇಶ ಮಾಡುವಂಥದ್ದು ಶರೀರವನ್ನ. ಮತ್ತೆ ಪರಂಧಾಮದ ಸ್ಮೃತಿಯಲ್ಲಿ ಅಶರೀರಿಯಾಗಿ, ಶರೀರಕ್ಕೆ ಅತೀತ ಆಗಿ, ಶರೀರಕ್ಕೆ ಅತೀತ ಆಗಿ ಅಶರೀರಿಯಾಗಿ ಮತ್ತೆ ಪರಂಧಾಮ ನಿವಾಸಿ. ಈ ರೀತಿ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಸ್ಲೋ ಆಗಿನೇ ಮಾಡ್ತಾ ಆಮೇಲೆ ನಾವು ಒಂದು ಸೆಕೆಂಡಲ್ಲಿ ನಾವು ಸ್ಥಿತರಾಗುವಂಥ ಅಭ್ಯಾಸವನ್ನ ನಾವು ಈಗ ಮಾಡೋಣ. ಓಂ ಶಾಂತಿ. ನಾನು ಆತ್ಮ, ಪ್ರಕಾಶತೆಯ ಬಿಂದು ಆಗಿದ್ದೀನಿ. ಹೊಳೆಯುವಂತಹ ನಕ್ಷತ್ರ ಆಗಿದ್ದೀನಿ. ನಾನು ಆತ್ಮ, ಅಖಂಡ ಶಕ್ತಿಯಾಗಿದ್ದೀನಿ. ಶಿವ ಪರಮಾತ್ಮನ ದಿವ್ಯ ಸಂತಾನನಾಗಿದ್ದೀನಿ. ಪರಂಧಾಮ ನಿವಾಸಿಯಾಗಿದ್ದೀನಿ. ನಾನು ಆತ್ಮ, ಈ ಸಾಕಾರ ಶರೀರದಲ್ಲಿ ಭ್ರುಕುಟಿಯ ಸಿಂಹಾಸನದಲ್ಲಿ ವಿರಾಜಮಾನನಾಗಿದ್ದೀನಿ. ಭ್ರುಕುಟಿ ಸಿಂಹಾಸನದ ಅಧಿಕಾರಿಯಾಗಿದ್ದೀನಿ. ಮಸ್ತಕದ ಮಣಿಯಾಗಿದ್ದೀನಿ.
ನಾನು ಆತ್ಮ ಭೃಕುಟಿಯ ಸಿಂಹಾಸನದಲ್ಲಿ ಕುಳಿತು ಈ ಶರೀರದ ಪ್ರತಿಯೊಂದು ಇಂದ್ರಿಯದ ಮೂಲಕ ಕರ್ಮಗಳನ್ನು ಮಾಡಿಸುವಂತವನಾಗಿದ್ದೀನಿ. ಸ್ಥೂಲ ಸೂಕ್ಷ್ಮ ಇಂದ್ರಿಯಗಳಿಗೆ ರಾಜನಾಗಿದ್ದೀನಿ, ಯಜಮಾನಿಯಾಗಿದ್ದೀನಿ. ನಾನು ಸಂಗಮ ಯುಗದ ಮರುಜೀವ ಜನ್ಮಧಾರಿ ದಿವ್ಯ ಬ್ರಾಹ್ಮಣ ಆತ್ಮನಾಗಿದ್ದೀನಿ. ಮಧುವನ ನಿವಾಸಿಯಾಗಿದ್ದೀನಿ. ಕರ್ಮಯೋಗಿಯಾಗಿದ್ದೀನಿ. ಸ್ವರಾಜ್ಯಕ್ಕೆ ಅಧಿಕಾರಿಯಾಗಿದ್ದೀನಿ. ವಿಶ್ವ ಕಲ್ಯಾಣಕಾರಿಯಾಗಿದ್ದೀನಿ. ಈ ಸಾಕಾರ ಶರೀರ ಆತ್ಮನಾದ ನನಗೆ ವಸ್ತ್ರ ಆಗಿದೆ. ಈ ಶರೀರ ವಿನಾಶಿಯಾಗಿದೆ. ನಾನು ಆತ್ಮ ಅವಿನಾಶಿಯಾಗಿದ್ದೀನಿ. ಈ ಶರೀರದಲ್ಲಿ ಈ ಸಾಕಾರ ಪ್ರಪಂಚದಲ್ಲಿ ನಾನು ಆತ್ಮ ಅತಿಥಿಯಾಗಿದ್ದೀನಿ. ಈ ಸಾಕಾರ ಶರೀರವನ್ನ ನಡೆಸುವಂತಹ ಚೈತನ್ಯ ಶಕ್ತಿಯಾಗಿದ್ದೀನಿ. ಈ ಶರೀರ ಅನ್ನೋ ರಥಕ್ಕೆ ನಾನು ಆತ್ಮ ಸಾರಥಿಯಾಗಿದ್ದೀನಿ. ಈ ಶರೀರಕ್ಕೆ ಅತೀತ ಬಾಬಾರವರಿಗೆ ಸರ್ವರಿಗೂ ಪ್ರಿಯನಾಗಿರುವಂತಹ ಆತ್ಮನಾಗಿದ್ದೀನಿ. ವಿಶ್ವ ಕಲ್ಯಾಣಕ್ಕೋಸ್ಕರ ಈ ಭೂಮಿಯ ಮೇಲೆ ಅವತರಿಸಿರುವಂತಹ ಅವತರಿತ ಆತ್ಮನಾಗಿದ್ದೀನಿ. ಶಿವ ಪರಮಾತ್ಮನ ವಿಶ್ವ ಪರಿವರ್ತನೆಯ ಕರ್ತವ್ಯದಲ್ಲಿ ನಾನು ಆತ್ಮ ನಿಮಿತ್ತ ಸಹಯೋಗಿಯಾಗಿದ್ದೀನಿ. ನಾನು ಆತ್ಮ ದೇಹದ ಬಂಧನದಿಂದ ದೇಹಕ್ಕೆ ಸಂಬಂಧಪಟ್ಟಿರುವ ಸರ್ವ ವಿಷಯಗಳಿಂದ ವಿಕಾರಗಳಿಂದ ಮುಕ್ತನಾಗಿರುವಂತಹ ಬಂಧನ ಮುಕ್ತ ಆತ್ಮನಾಗಿದ್ದೀನಿ. ನಾನು ಆತ್ಮ ಈ ಶರೀರಕ್ಕೆ ಈ ಸಾಕಾರ ಪ್ರಪಂಚಕ್ಕೆ ಅತೀತನಾಗಿ ಅಶರೀರಿಯಾಗಿ ನಿರಾಕಾರಿಯಾಗಿ ನನ್ನ ಮೂಲ ಮನೆಯಾಗಿರುವಂತಹ ಪರಂಧಾಮವನ್ನು ತಲುಪಿದ್ದೀನಿ.
ನಾನು ಆತ್ಮ, ಪರಂಧಾಮ ನಿವಾಸಿ, ಶಿವ ಪರಮಾತ್ಮನ ಪ್ರೀತಿಯ ಸಂತಾನನಾಗಿದ್ದೀನಿ. ನಾನು ಆತ್ಮ, ಅನಾದಿ ಸ್ವರೂಪ ಆಗಿದ್ದೀನಿ. ನಾನು ಆತ್ಮ, ನಿರಾಕಾರಿ, ನಿರಹಂಕಾರಿ, ನಿರ್ವಿಕಾರಿ ಆತ್ಮನಾಗಿದ್ದೀನಿ. ಮಾಸ್ಟರ್, ಸರ್ವಶಕ್ತಿವಂತ ಆತ್ಮನಾಗಿದ್ದೀನಿ. ತಂದೆಯ ಸಮಾನ ಇರುವಂತಹ ಬಾಪ್ ಸಮಾನ ಆತ್ಮನಾಗಿದ್ದೀನಿ. ನಾನು ಬಿಂದು ಆಗಿದ್ದೀನಿ. ಸತೋ ಪ್ರಧಾನವಾದ ಆತ್ಮನಾಗಿದ್ದೀನಿ. ಪರಮ ಪವಿತ್ರ ಆತ್ಮನಾಗಿದ್ದೀನಿ. ನಾನು ಆತ್ಮ ಈಗ ವಿಶ್ವದ ಕಲ್ಯಾಣಕ್ಕೋಸ್ಕರ ಸಾಕಾರ ಪ್ರಪಂಚದಲ್ಲಿ, ಸಾಕಾರ ಶರೀರದಲ್ಲಿ ಸ್ವಲ್ಪ ಸಮಯಕ್ಕೋಸ್ಕರ ಈಶ್ವರಿಯ ಸೇವಾದಾರಿಯಾಗಿ, ನಿಮಿತ್ತವಾಗಿ ಈಶ್ವರಿಯ ಸೇವೆಗೆ ಶಿವ್ ಬಾಬಾರವರು ಕೊಟ್ಟಿರುವಂತಹ ಶರೀರದಲ್ಲಿ ಭ್ರುಕುಟಿಯ ಮಧ್ಯದಲ್ಲಿ ಅವತರಣೆಯಾಗ್ತಾ ಇದ್ದೇನೆ. ನಾನು ಅವತರಿತ ಆತ್ಮನಾಗಿದ್ದೇನೆ. ನಾನು ಆತ್ಮ, ಬ್ರಾಹ್ಮಣ ಸ್ವರೂಪ ಆತ್ಮನಾಗಿದ್ದೀನಿ. ಈಶ್ವರಿಯ ಸೇವಾದಾರಿಯಾಗಿದ್ದೀನಿ. ಈ ಸಾಕಾರ ಶರೀರ ಸಾಕಾರ ಪ್ರಪಂಚಕ್ಕೆ ಅತೀತನಾಗಿ, ಅಶರೀರಿಯಾಗಿ, ನಿರಾಕಾರಿ ಬಿಂದು ಆಗಿ ಒಂದು ಕ್ಷಣದಲ್ಲಿ ಪರಂಧಾಮವನ್ನು ತಲುಪಿದ್ದೀನಿ. ಪರಂಧಾಮ ನಿವಾಸಿಯಾಗಿದ್ದೀನಿ. ಅನಾದಿ ಸ್ವರೂಪದಲ್ಲಿ ಸ್ಥಿತನಾಗಿದ್ದೀನಿ. ಅನಾದಿ ಸ್ವರೂಪ ಆತ್ಮನಾಗಿದ್ದೀನಿ. ಈಗ ನಾನು ಆತ್ಮ ಈಶ್ವರಿಯ ಸೇವಾರ್ಥವಾಗಿ, ಈಶ್ವರಿಯ ಸೇವಾದಾರಿಯಾಗಿ ಸಾಕಾರ ಪ್ರಪಂಚದಲ್ಲಿ ಸಾಕಾರ ಶರೀರದ ಭ್ರುಕುಟಿಯ ಮಧ್ಯೆ ಅವತರಣೆಯಾಗ್ತಾ ಇದ್ದೀನಿ. ಪ್ರವೇಶ ಮಾಡ್ತಾ ಇದ್ದೀನಿ. ನಾನು ಅವತರಿತ ಆತ್ಮನಾಗಿದ್ದೀನಿ.
ನಾನು ಆತ್ಮ, ಬ್ರಾಹ್ಮಣ ಸ್ವರೂಪ, ಈಶ್ವರೀಯ ಸೇವಾದಾರಿ. ನಾನು ಈಗ ಈ ಸಾಕಾರಕ್ಕೆ ಅತೀತನಾಗಿ ಅಶರೀರಿ ನಿರಾಕಾರಿ ಬಿಂದು ಆಗಿ ಪರಂಧಾಮ ನಿವಾಸಿಯಾಗಿದ್ದೀನಿ. ಅನಾದಿ ಸ್ವರೂಪದಲ್ಲಿದ್ದೀನಿ. ಶಿವ ಪರಮಾತ್ಮನ ಅತೀ ಸಮೀಪದಲ್ಲಿದ್ದೀನಿ. ನಾನು ಪರಮ ಪವಿತ್ರ ಆತ್ಮನಾಗಿದ್ದೀನಿ. ಇದು ನನ್ನ ಮೂಲ ಮನೆಯಾಗಿದೆ, ನನ್ನ ನಿಜವಾದಂತಹ ಮನೆಯಾಗಿದೆ. ಈಗ ನಾನು ಅಶರೀರಿ ನಿರಾಕಾರಿ ಬಿಂದು ಆತ್ಮ ಸ್ವಲ್ಪ ಸಮಯಕ್ಕಾಗಿ ವಿಶ್ವ ಕಲ್ಯಾಣಕ್ಕಾಗಿ ಈಶ್ವರೀಯ ಸೇವಾದಾರಿಯಾಗಿ ಸಾಕಾರ ಪ್ರಪಂಚದಲ್ಲಿ ಭ್ರುಕುಟಿಯ ಮಧ್ಯದಲ್ಲಿ, ಅಂದರೆ ಸಾಕಾರ ಶರೀರದ ಭ್ರುಕುಟಿಯ ಮಧ್ಯದಲ್ಲಿ ಪ್ರವೇಶ ಮಾಡ್ತಾ ಇದ್ದೀನಿ. ನಾನು ಅವತರಿತ ಆತ್ಮನಾಗಿದ್ದೀನಿ. ನಾನು ಆತ್ಮ, ಅಶರೀರಿ ನಿರಾಕಾರಿಯಾಗಿ ಈ ಸಾಕಾರ ಶರೀರ ಪ್ರಪಂಚಕ್ಕೆ ಅತೀತನಾಗಿ ಪರಂಧಾಮವನ್ನ ತಲುಪಿದ್ದೀನಿ. ಪರಂಧಾಮ ನಿವಾಸಿಯಾಗಿದ್ದೀನಿ. ಅನಾದಿ ಆತ್ಮ, ಅನಾದಿ ಸ್ವರೂಪ ಆತ್ಮನಾಗಿದ್ದೀನಿ. ಸರ್ವಶಕ್ತಿವಂತನ ಮಡಿಲಿನಲ್ಲಿದ್ದೀನಿ. ಅತಿ ಸಮೀಪದಲ್ಲಿದ್ದೀನಿ. ಮಾಸ್ಟರ್ ಸರ್ವಶಕ್ತಿವಂತ ಆತ್ಮನಾಗಿದ್ದೀನಿ. ನಾನು ಆತ್ಮ, ಅಶರೀರಿ ಬಿಂದು ಆಗಿದ್ದೀನಿ. ನನ್ನ ತಂದೆನೂ ಬಿಂದು ಆಗಿದ್ದಾರೆ. ನಾನು ಆತ್ಮ ಸ್ವಲ್ಪ ಸಮಯಕ್ಕಾಗಿ ಸಾಕಾರ ಪ್ರಪಂಚಕ್ಕೆ, ಸಾಕಾರ ಶರೀರಕ್ಕೆ ಅತಿಥಿಯಾಗಿ ವಿಶ್ವ ಕಲ್ಯಾಣಕ್ಕಾಗಿ ವಿಶ್ವ ಸೇವಾದಾರಿಯಾಗಿ ಶರೀರದ ಭ್ರುಕುಟಿಯ ಮಧ್ಯದಲ್ಲಿ ಪ್ರವೇಶ ಮಾಡ್ತಾ ಇದ್ದೀನಿ. ಈ ಸಾಕಾರ ಪ್ರಪಂಚದಲ್ಲಿ ಅವತರಣೆಯಾಗಿರುವಂತಹ ವಿಶ್ವ ಕಲ್ಯಾಣಕ್ಕೆ ಅವತರಣೆಯಾಗಿರುವಂತಹ ಅವತರಿತ ಆತ್ಮನಾಗಿದ್ದೀನಿ.
ನಾನು ಆತ್ಮ, ಬ್ರಾಹ್ಮಣ ಸ್ವರೂಪ, ವಿಶ್ವ ಕಲ್ಯಾಣಕಾರಿ, ವಿಶ್ವ ಸೇವಾದಾರಿ. ಈಗ ಈ ಸಾಕಾರ ಶರೀರ ಈ ಪ್ರಪಂಚದಿಂದ ಅತೀತನಾಗಿ ನಿರಾಕಾರಿ ಬಿಂದು ಆಗಿ ಪರಂಧಾಮವನ್ನು ತಲುಪಿದ್ದೀನಿ. ಪರಂಧಾಮ ನಿವಾಸಿಯಾಗಿದ್ದೀನಿ. ನನ್ನ ನಿಜವಾದಂತಹ ಮನೆಗೆ ಬಂದಿದ್ದೀನಿ. ಅನಾದಿ ಸ್ವರೂಪ ಆತ್ಮನಾಗಿದ್ದೀನಿ. ನಾನು ಆತ್ಮ, ವಿಶ್ವ ಸೇವಾದಾರಿಯಾಗಿ ವಿಶ್ವ ಕಲ್ಯಾಣಕ್ಕೋಸ್ಕರ ಸ್ವಲ್ಪ ಸಮಯಕ್ಕೋಸ್ಕರ ಸಾಕಾರ ಪ್ರಪಂಚದಲ್ಲಿ ಅವತರಣೆಯಾಗ್ತಾ ಇದ್ದೀನಿ. ಸಾಕಾರ ಶರೀರದಲ್ಲಿ ಭ್ರುಕುಟಿಯ ಮಧ್ಯದಲ್ಲಿ ಪ್ರವೇಶ ಮಾಡ್ತಾ ಇದ್ದೀನಿ. ಸಾಕಾರ ಶರೀರವನ್ನ ಧಾರಣೆ ಮಾಡಿದ್ದೀನಿ. ಈಗ ನಾನು ಬ್ರಾಹ್ಮಣ ಸ್ವರೂಪ ಅಂದರೆ ಶರೀರದ ಭ್ರುಕುಟಿಯ ಮಧ್ಯದಲ್ಲಿ ನಾನು ಆತ್ಮ ಬ್ರಾಹ್ಮಣ ಸ್ವರೂಪ ಆ ಒಂದು ಸ್ಮೃತಿಯಲ್ಲಿ ಸ್ಥಿತ ಆಗಿ ನಾನು ಪರಂಧಾಮ ನಿವಾಸಿ ಅಂದಾಗ ಈ ಶರೀರಕ್ಕೆ ಈ ಪ್ರಪಂಚಕ್ಕೆ ಅತೀತವಾಗಿ ಅಶರೀರಿ ನಿರಾಕಾರಿಯಾಗಿ ಪರಂಧಾಮದಲ್ಲಿ ಬಾಬಾರವರ ಸಮೀಪದಲ್ಲಿ ಅನಾದಿ ಸ್ವರೂಪದಲ್ಲಿ ಸ್ಥಿತರಾಗಬೇಕು. ಸಾಕಾರವತನವಾಸಿ ಅಂದಾಗ ಬ್ರಾಹ್ಮಣ ಸ್ವರೂಪದಲ್ಲಿ ಸ್ಥಿತ ಆಗಬೇಕು. ಪರಂಧಾಮ ನಿವಾಸಿ ಅಂದಾಗ ಅಶರೀರಿಯಾಗಿ ಪರಂಧಾಮದಲ್ಲಿ ಸ್ಥಿತರಾಗಬೇಕು. ಅಂದರೆ ಶರೀರದಿಂದ ಅತೀತ ಆಗಿ ಅಶರೀರಿಯಾಗಿ ಹೋಗಿ ಪರಂಧಾಮದಲ್ಲಿ ಸ್ಥಿತ ಆಗಬೇಕು. ಒಂದು ಕ್ಷಣದಲ್ಲಿ ನಾವು ಸಾಕಾರವತನವಾಸಿ, ಒಂದು ಕ್ಷಣದಲ್ಲಿ ಪರಂಧಾಮ ನಿವಾಸಿ. ಈ ಅಭ್ಯಾಸವನ್ನ ಈಗ ನಾವು ಮಾಡೋಣ. ನಾನು ಆತ್ಮ, ಸಾಕಾರವತನವಾಸಿಯಾಗಿದ್ದೀನಿ. ಬ್ರಾಹ್ಮಣ ಸ್ವರೂಪ ಆತ್ಮನಾಗಿದ್ದೀನಿ. ಈಗ ಅಶರೀರಿಯಾಗಿ ಪರಂಧಾಮ ನಿವಾಸಿಯಾಗಿದ್ದೀನಿ. ಅನಾದಿ ಸ್ವರೂಪ ಆತ್ಮನಾಗಿದ್ದೀನಿ. ಅನಾದಿ ತಂದೆಯ ಸಮೀಪದಲ್ಲಿ ಸ್ಥಿತನಾಗಿದ್ದೀನಿ. ನಾನು ಆತ್ಮ ಬಿಂದು ಈಗ ಸಾಕಾರವತನವಾಸಿಯಾಗಿದ್ದೀನಿ. ಬ್ರಾಹ್ಮಣ ಸ್ವರೂಪ ಆತ್ಮನಾಗಿದ್ದೀನಿ. ಈಗ ಅಶರೀರಿ ಆತ್ಮನಾಗಿ ಬಿಂದು ಆಗಿ
ಪರಂಧಾಮ ನಿವಾಸಿಯಾಗಿದ್ದೀನಿ. ಅನಾದಿ ಸ್ವರೂಪದಲ್ಲಿ ಅನಾದಿ ತಂದೆಯ ಸಮೀಪದಲ್ಲಿ ಸ್ಥಿತನಾಗಿದ್ದೀನಿ. ನಾನು ಬಿಂದು, ಈಗ ಸಾಕಾರವತನವಾಸಿ ಬ್ರಾಹ್ಮಣ ಸ್ವರೂಪ ಆತ್ಮನಾಗಿದ್ದೀನಿ. ನಾನು ನಿರಾಕಾರಿ ಬಿಂದು, ಈಗ ನಿರಾಕಾರಿ ಬಿಂದು ಆಗಿ ಪರಂಧಾಮವನ್ನು ತಲುಪಿ ಪರಂಧಾಮ ನಿವಾಸಿಯಾಗಿದ್ದೀನಿ. ಅನಾದಿ ತಂದೆಗೆ ಅನಾದಿ ಸಂತಾನ ನಾನು ಆತ್ಮ, ಅನಾದಿ ಸ್ವರೂಪನಾಗಿದ್ದೀನಿ. ನಾನು ಆತ್ಮ ಬಿಂದು ಆಗಿ ನಿರಾಕಾರಿಯಾಗಿದ್ದೀನಿ. ಈಗ ಸಾಕಾರವತನವಾಸಿ ಮಧುವನ ನಿವಾಸಿ ಶ್ರೇಷ್ಠ ಬ್ರಾಹ್ಮಣ ಆತ್ಮನಾಗಿದ್ದೀನಿ. ಬ್ರಾಹ್ಮಣ ಸ್ವರೂಪ ಆತ್ಮನಾಗಿದ್ದೀನಿ. ಈಗ ಅಶರೀರಿಯಾಗಿ ಪರಂಧಾಮ ನಿವಾಸಿಯಾಗಿದ್ದೀನಿ. ಅನಾದಿ ಸ್ವರೂಪದಲ್ಲಿ ಸ್ಥಿತನಾಗಿದ್ದೀನಿ. ಮಾಸ್ಟರ್ ಸರ್ವಶಕ್ತಿವಂತ ಆತ್ಮನಾಗಿದ್ದೀನಿ. ನಾನು ಆತ್ಮ ಸಾಕಾರವತನವಾಸಿ, ಈಗ ಮಧುವನ ನಿವಾಸಿ ಬ್ರಾಹ್ಮಣ ಸ್ವರೂಪ ಆತ್ಮನಾಗಿದ್ದೀನಿ. ನಾನು ಅವತರಿತ ಆತ್ಮನಾಗಿದ್ದೀನಿ. ಮರುಜೀವ ಜನ್ಮಧಾರಿ ದಿವ್ಯ ಶ್ರೇಷ್ಠ ಬ್ರಾಹ್ಮಣ ಆತ್ಮನಾಗಿದ್ದೀನಿ. ಈಶ್ವರಿಯ ಸೇವಾದಾರಿಯಾಗಿದ್ದೀನಿ. ವಿಶ್ವ ಕಲ್ಯಾಣವನ್ನ ಮಾಡೋದಕ್ಕೆ ನಿಮಿತ್ತನಾಗಿದ್ದೀನಿ. ಶಿವ್ ಬಾಬಾ ನನ್ನ ಮೂಲಕ ಇಡೀ ವಿಶ್ವ ಪರಿವರ್ತನೆಯನ್ನ ಮಾಡಿಸ್ತಿದ್ದಾರೆ. ನಾನು ಶಿವ್ ಬಾಬಾ ಇಬ್ಬರು ಶಿವಶಕ್ತಿ ಕಂಬೈನ್ಡ್ ಸ್ವರೂಪದಲ್ಲಿ ಸ್ಥಿತರಾಗಿ ವಿಶ್ವದ ಕಲ್ಯಾಣವನ್ನ ಮಾಡ್ತಾ ಇದ್ದೀವಿ. ನಾನು ಶಿವಶಕ್ತಿ ಕಂಬೈನ್ಡ್ ಸ್ವರೂಪ ಆತ್ಮನಾಗಿದ್ದೀನಿ. ಶಿವನ ಶಕ್ತಿಯಾಗಿದ್ದೀನಿ. ನಾನು ಆತ್ಮ ಶಿವನ ಶಕ್ತಿಯಾಗಿದ್ದೀನಿ.
ಶಿವಶಕ್ತಿ ಕಂಬೈನ್ಡ್ ಸ್ವರೂಪದಲ್ಲಿ ಇಡೀ ವಿಶ್ವದ ಆತ್ಮಗಳಿಗೆ, ಇಡೀ ವಿಶ್ವಕ್ಕೆ ಜ್ಞಾನ ಯೋಗದ ಪಾಲನೆಯನ್ನ ಕೊಡುವುದಕ್ಕೆ ನಿಮಿತ್ತ ಆಗಿದ್ದೀನಿ. ವಿಶ್ವದ ಪ್ರತಿಯೊಂದು ಆತ್ಮಕ್ಕೂ ಜ್ಞಾನ ಯೋಗದ ಪಾಲನೆಯನ್ನ ಕೊಟ್ಟು ಪಾವನವನ್ನಾಗಿ ಮಾಡಿ ಸರ್ವ ಆತ್ಮಗಳನ್ನ ಮನೆಗೆ ಕರೆದುಕೊಂಡು ಹೋಗುವುದಕ್ಕೆ, ಪರಂಧಾಮಕ್ಕೆ ಜೊತೆಯಲ್ಲಿ ಕರೆದುಕೊಂಡು ಹೋಗೋದಕ್ಕೆ ನಾನು ನಿಮಿತ್ತನಾಗಿದ್ದೀನಿ. ಈ ಕಾರ್ಯವನ್ನ ನಾನು ಶಿವ ಬಾಬಾರವರ ಜೊತೆಗೆ ಸೇರಿ ಇಬ್ಬರು ಕಂಬೈನ್ಡ್ ಆಗಿ ಶಿವಶಕ್ತಿಯಾಗಿ ಈ ಸೇವೆಯನ್ನ ಮಾಡ್ತಾ ಇದ್ದೀವಿ. ಅಚ್ಚ. ಓಂ ಶಾಂತಿ. ಈ ರೀತಿ ನಾವು ಅಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಲೋ ಆದರೂ ಸಂಕಲ್ಪಗಳನ್ನು ಮಾಡ್ತಾ ಮಾಡ್ತಾ ಸ್ವಲ್ಪ ಸ್ಲೋ ಆದರೂ ಕೂಡ ಅದು ಸ್ಲೋ ಆಗಿ ಸಂಕಲ್ಪಗಳನ್ನು ಮಾಡಿ ಆಮೇಲೆ ಸ್ವಲ್ಪ ಟೈಮ್ ಆದಮೇಲೆ ಸ್ವಲ್ಪ ಹೊತ್ತು ಒಂದು ಕ್ಷಣದಲ್ಲಿ ಶರೀರದಲ್ಲಿ ಭ್ರುಕುಟಿ ಮಧ್ಯೆ ಪ್ರವೇಶ ಮಾಡೋದು, ಮತ್ತು ಒಂದು ಕ್ಷಣದಲ್ಲಿ ಅತೀತ ಆಗಿ ಪರಂಧಾಮ ನಿವಾಸಿ ಆಗುವಂಥದ್ದು, ಮತ್ತೆ ಶರೀರದಲ್ಲಿ ಪ್ರವೇಶ ಆಗುವಂಥದ್ದು ಅಂದರೆ ಅವತರಣೆ ಆಗುವಂಥದ್ದು ಈ ಭೂಮಿಯ ಮೇಲೆ, ಮತ್ತೆ ಅತೀತಾಗಿ ಪರಂಧಾಮ ನಿವಾಸಿ ಆಗುವಂಥದ್ದು. ಈ ರೀತಿ ನಾವು ಈ ಒಂದು ಆತ್ಮಿಕ ಡ್ರಿಲ್ಲನ್ನು ನಾವು ಪ್ರತಿದಿನ ಮಾಡ್ತಾ ಹೋದರೆ ವ್ಯಕ್ತದಿಂದ ಅವ್ಯಕ್ತ ಆಗುವಂತಹ ಸ್ಥಿತಿ ಈಸಿ ಆಗಿ ಬರುತ್ತೆ ನಮಗೆ. ಇದು ಬಹುಕಾಲದ ಅಭ್ಯಾಸ ನಮಗೆ ಇರಬೇಕು. ಹೆಚ್ಚೆಚ್ಚು ನಾವು ಈ ಅಭ್ಯಾಸವನ್ನು ಮಾಡ್ತಾ ಹೋದಂತೆ ಆತ್ಮದಲ್ಲಿ ಶಕ್ತಿ ಅನ್ನುವಂಥದ್ದು ವೃದ್ಧಿ ಆಗತ್ತೆ. ದೇಹದ ಒಂದು ಸಂಸ್ಕಾರ ಅಭಿಮಾನ ಅನ್ನುವಂಥದ್ದು ದಿನೇ 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 ಅದು ಕಡಿಮೆ ಆಗ್ತಾ ಹೋಗುತ್ತೆ, ಸಮಾಪ್ತಿ ಆಗ್ತಾ ಹೋಗುತ್ತೆ. ನಾವು ಅಂತಿಮ ಅಷ್ಟರೊಳಗಡೆ ಇನ್ನೆಷ್ಟು ಸಮಯ ಇದೆ ಅಂತಿಮ ಅಲ್ವಾ, ಅಷ್ಟರೊಳಗಡೆ ನಾವು ಸಂಪನ್ನ ಆಗಬೇಕು, ಸಂಪೂರ್ಣ ಆಗಬೇಕು. ಎಲ್ಲ ದೇಹ ಈ ಪ್ರಪಂಚ ಎಲ್ಲ ವಿಷಯಗಳಿಂದ ನಾವು ಮುಕ್ತರಾಗಬೇಕು. ಆ ಸ್ಮೃತಿಯನ್ನು ನಾವು ತೆಗಿಬೇಕಾಗತ್ತೆ ಮನಸ್ಸು ಬುದ್ಧಿಯಿಂದ ಆತ್ಮದಿಂದ. ಅದಕ್ಕೋಸ್ಕರ ನಾವು ಈ ಅಭ್ಯಾಸ ಮಾಡಬೇಕು. ಯಾಕೆಂದ್ರೆ ನಾವು ಈ ಶರೀರವನ್ನು ಈ ಪ್ರಪಂಚವನ್ನು ಎಲ್ಲದನ್ನ ಇಲ್ಲೇ ಬಿಟ್ಟು ನಾವೀಗ ಮನೆಗೆ ಹೋಗ್ಬೇಕು. ಎಲ್ಲರನ್ನ ಇಡೀ ವಿಶ್ವವನ್ನು ಪಾವನ ಮಾಡಿ ಆತ್ಮಗಳನ್ನೆಲ್ಲರನ್ನು ಪಾವನ ಮಾಡಿ ಜೊತೆಲಿ ಕರ್ಕೊಂಡು ಹೋಗ್ಬೇಕಲ್ವಾ ಮನೆಗೆ. ಬಾಬಾ ನಮ್ಮನ್ನ ನಿಮಿತ್ತ ಮಾಡಿದ್ದಾರೆ. ಹಾಗಾಗಿ ನಾವು ಈಗ ಅಭ್ಯಾಸವನ್ನು ಮಾಡಿ ನಾವು ಸಂಪೂರ್ಣವಾಗಿ ನಮ್ಮ ಸಂಪೂರ್ಣ ಸ್ಥಿತಿಯಿಂದ ಇತರ ಆತ್ಮಗಳಿಗೂ ಸಹ ಆ ಸಂಪೂರ್ಣತೆಯ ಒಂದು ಶಕ್ತಿಯಿಂದ ಇತರ ಆತ್ಮಗಳನ್ನು ತಯಾರು ಮಾಡಿ ನಾವು ಪಾವನ ಮಾಡಿ ಮನೆಗೆ ಕರೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗತ್ತೆ. ನಾವು ಅಂತಿಮದಲ್ಲಿ ನಾವು ಮಾಡ್ತೀವಿ ಅಂದರೆ ಅದು ಬರೋದಿಲ್ಲ. ಅದು ಮೊದಲಿಂದ ಚೆನ್ನಾಗಿ ಪ್ರಾಕ್ಟೀಸ್ ಇರಬೇಕು. ಟೈಮ್ ಸಿಕ್ಕಿದಾಗೆಲ್ಲ ಅದು ಬಾಬಾ ಹೇಳಿದಾರಲ್ಲ, ಮಲ್ಗೋವಾಗ ನಾನು ಪರಂಧಾಮ ನಿವಾಸಿ, ಇಲ್ಲಿ ಬಂದಿದ್ದಂಥ ಸೇವೆ ಕಾರ್ಯ ಸಮಾಪ್ತಿ ಆಯಿತು. ಈ ದಿನದ್ದು ನಾನೀಗ ಮುಗಿಸಿ ಪರಂಧಾಮವನ್ನು ತಲುಪಿದ್ದೀನಿ, ಪರಮಾತ್ಮನ ಮಡಿಲಲ್ಲಿ ಮಲಗಿದ್ದೀನಿ. ಮತ್ತೆ ಬೆಳಿಗ್ಗೆ ಎದ್ದಾಗ ಅಮೃತ ವೇಳೆ ಮತ್ತೆ ನಾವೇನು ಮಾಡಬೇಕಾಗತ್ತೆ, ಯೋಗ ಆದಮೇಲೆ ಮತ್ತೆ ನಾನು ಈ ಕರ್ಮಕ್ಷೇತ್ರದಲ್ಲಿ ಈ ಸಾಕಾರ ಪ್ರಪಂಚದಲ್ಲಿ ಈಶ್ವರೀಯ ಸೇವಾರ್ಥವಾಗಿ ನಾನು ಅವತರಣೆ ಆಗ್ತಾ ಇದ್ದೀನಿ.
ಮತ್ತೆ ಕರ್ಮಗಳೆಲ್ಲ ಮುಗಿತಾ ರಾತ್ರಿ ಮಲಗುವಾಗ ಮತ್ತೆ ನಾನು ನನ್ನ ಮನೆಗೆ ವಾಪಸ್ ಹೋಗ್ತಿದ್ದೀನಿ. ಈ ರೀತಿ ನಾವು ಪರಂಧಾಮ ನಿವಾಸಿಯಾಗಿ ಇಲ್ಲಿ ಬಂದಾಗ ಬ್ರಾಹ್ಮಣ ಸ್ವರೂಪ ಆಗಿ ನಾವು ಸೇವೆಯನ್ನ ಮಾಡಬೇಕಾಗತ್ತೆ, ಪುರುಷಾರ್ಥವನ್ನ ಮಾಡಬೇಕಾಗತ್ತೆ, ಎಲ್ಲ ಶ್ರೇಷ್ಠ ಕರ್ಮಗಳನ್ನು ನಾವು ಮಾಡಬೇಕಾಗತ್ತೆ. ಮತ್ತೆ ಮಲಗುವಾಗ ಆ ರೀತಿ ಮತ್ತೆ ನಾವು ವಾಪಸ್ಸು ಪರಂಧಾಮ ನಿವಾಸಿ ನಾನು ಅಂತ ಪರಂಧಾಮಕ್ಕೆ ಹೊರಡಬೇಕಾಗತ್ತೆ. ಇದು ಮಲಗುವಾಗ ಎದ್ದಾಗ ನಾವು ಇದರ ಒಂದು ಅಭ್ಯಾಸವನ್ನು ನಾವು ಮಾಡಬೇಕು. ಮತ್ತೆ ಮಧ್ಯ ಮಧ್ಯದಲ್ಲಿ ಟೈಮ್ ಸಿಕ್ಕಾಗೆಲ್ಲನೂ ಕೂಡ ನಾನು ಪರಂಧಾಮ ನಿವಾಸಿ, ನಾನು ಈಗ ಬ್ರಾಹ್ಮಣ ಸ್ವರೂಪಾತ್ಮ, ಸಂಗಮ ಯುಗದ ಬ್ರಾಹ್ಮಣ ಸ್ವರೂಪಾತ್ಮ ಅಂದ್ರೆ ಈ ಸಾಕಾರ ಶರೀರದಲ್ಲಿ ಭ್ರುಕುಟಿಯ ಮಧ್ಯದಲ್ಲಿ ನಾನು ಆತ್ಮ ಅನ್ನೋ ಸ್ಮೃತಿಯಲ್ಲಿ ಇರುವಂತಹ ಸ್ಥಿತಿ. ಮತ್ತೆ ಆ ಶರೀರಕ್ಕೆ, ಈ ಪ್ರಪಂಚಕ್ಕೆ ಅತೀತ ಆಗಿ ಪರಂಧಾಮ ನಿವಾಸಿ ಆಗುವಂತ ಒಂದು ಕ್ಷಣದಲ್ಲಿ ಶರೀರವನ್ನ ಬಿಟ್ಟು ಪರಂಧಾಮಕ್ಕೆ ಹೋಗಿ ಮತ್ತೆ ಅಲ್ಲಿಂದ ಶರೀರದಲ್ಲಿ ಭ್ರುಕುಟಿ ಮಧ್ಯೆ ಮತ್ತೆ ಪ್ರವೇಶ ಮಾಡುವಂಥದ್ದು. ಈ ಅಭ್ಯಾಸವನ್ನ ನಾವು ಪ್ರತಿದಿನ ಮಾಡ್ಬೇಕು. ಈ ಡ್ರಿಲ್ ಅನ್ನ ಎಷ್ಟು ಎಕ್ಸಸೈಸ್ ಮಾಡ್ತಾ ಮಾಡ್ತಾ ಸ್ಟ್ರಾಂಗ್ ಆಗ್ಬಿಡುತ್ತಲ್ಲ ಶರೀರ, ವ್ಯಾಯಾಮ ಮಾಡ್ತಾ ಮಾಡ್ತಾ ಈ ಸ್ಥೂಲ ಕಾಯ ಸ್ಟ್ರಾಂಗ್ ಆಗುತ್ತಲ್ಲ, ಶಕ್ತಿಶಾಲಿ ಆಗುತ್ತಲ್ಲ, ಆರೋಗ್ಯವಾಗಿರುತ್ತಲ್ಲ. ಹಾಗೇನೆ ನಾವು ಆತ್ಮನೂ ಅಷ್ಟೇ, ಆತ್ಮಿಕ ಡ್ರಿಲ್, ಈ ಆತ್ಮಿಕ ಎಕ್ಸಸೈಸ್ ಅನ್ನ ನಾವು ಮಾಡ್ತಾ ಮಾಡ್ತಾ ಆತ್ಮ ಸ್ಟ್ರಾಂಗ್ ಆಗುತ್ತೆ, ಗಟ್ಟಿ ಆಗುತ್ತೆ, ಶಕ್ತಿಶಾಲಿ ಆಗುತ್ತೆ, ಪವಿತ್ರನೂ ಆಗುತ್ತೆ, ಆರೋಗ್ಯವಾಗಿರುತ್ತೆ. ಪವಿತ್ರ ಆದಷ್ಟು ಶಕ್ತಿಶಾಲಿ ಆಗುತ್ತೆ, ಶಾಂತಿ ಅನ್ನೋದಿರುತ್ತೆ, 7 ಗುಣಗಳು ಕೂಡ ಬರುತ್ತೆ ಅದರಲ್ಲಿ, ಮತ್ತೆ ಆರೋಗ್ಯವಾಗಿನೂ ಕೂಡ ಇರುತ್ತೆ. ವ್ಯರ್ಥ ಅದು ಇದು ಅವೆಲ್ಲನೂ ಕಡಿಮೆ ಸ್ವೀಕಾರ ಮಾಡುತ್ತೆ ಬುದ್ಧಿ. ಆವಾಗ ಅರ್ಥ ಆಯ್ತಲ್ಲ? ಈ ಒಂದು ಅಭ್ಯಾಸವನ್ನ ನಾವು ಮಾಡ್ತಾ ಹೋಗೋಣ. ಎಲ್ಲರಿಗೂ ಓಂ ಶಾಂತಿ. ಹಾಗೆ ಬಾಬ್ ದಾದಾರವರಿಗೂ ಸಹ ನಮಗೆ ಈ ಒಂದು ಅಭ್ಯಾಸವನ್ನ ಮಾಡಿಸಿದ್ದಕ್ಕೆ ಅವರಿಗೂ ಸಹ ಧನ್ಯವಾದಗಳು. ಅಚ್ಚ, ಓಂ ಶಾಂತಿ.